ದೇಶಾದ್ಯಂತ ವೈರಲ್ ಆದ ಈ ಬಾಲಕ ಯಾರು? ಈತನಿಗೆ ಅಯೋಧ್ಯೆಗೆ ಆಮಂತ್ರಣ ಸಿಕ್ಕಿದ್ದು ಹೇಗೆ? ಕರ್ನಾಟಕ ಮೂಲದ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದಂತಹ ಶ್ರೀರಾಮಲಲ್ಲಾ ವಿಗ್ರಹ ರಾಮ ಮಂದಿರ ಗರ್ಭಗುಡಿಯೊಳಗೆ ಬಂದಿದೆ. ಈ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಚಾಲನೆಗೆ ದೇಶದ ಗಣ್ಯಾತಿ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಕೆಲ ಮುಖಂಡರು ಮಾತ್ರ ಒಂದು ಆಹ್ವಾನವನ್ನು ಅಂಗೀಕರಿಸಿಲ್ಲ. ಕಾಂಗ್ರೆಸ್ನ ಯುವ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನೇ ಆಹ್ವಾನ ಮಾಡದಿದ್ದ ರಾಮ ಮಂದಿರಕ್ಕೆ ಇಲ್ಲಿ 12 ವರ್ಷದ ಬಾಲಕನೊಬ್ಬನಿಗೆ ಆಹ್ವಾನ ಮಾಡಲಾಗಿದೆ. ಇವತ್ತು ದೇಶದಾದ್ಯಂತ ಈ ಹುಡುಗನದ್ದೇ ಸುದ್ದಿ. ಯಾರು ಈ ಹುಡುಗ? ಅಷ್ಟೇ ಅಲ್ಲದೆ ಈತನನ್ನ ಅಯೋಧ್ಯೆ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಅಷ್ಟಕ್ಕೂ ಈ ಸಣ್ಣ ಹುಡುಗನನ್ನ ಆಹ್ವಾನ ಮಾಡಿದ್ಯಾಕೆ? ಈ ಬಾಲಕನಲ್ಲಿ ಇರುವಂತಹ ಶಕ್ತಿಯಾದ್ರೂ ಏನು? ಈ ಹುಡುಗನ ಬಗ್ಗೆ ಇರುವಂತಹ ಒಂದಷ್ಟು ರೋಚಕ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಈ ಬಾಲಕನ ಹೆಸರು ಮಹಂತ ಸುರೇಶ್ ದಾಸ್ ಅಂತ. 12 ವರ್ಷದ ಈತನಿಗೂ ಕೂಡ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಮುಖ್ಯ ಆಹ್ವಾನ ಪತ್ರ ಸಿಕ್ಕಿದೆ. ಬಾಲ ವಿವೇಕಾನಂದರಂತಹ ತೇಜಸ್ಸನ್ನ ಹೊಂದಿರುವ ಈ ಬಾಲಕ ಬಾಲ ಸಾಧುವಿನ ವೇಷದಲ್ಲಿ ಕಂಗೊಳಿಸ್ತಾ ಇರ್ತಾನೆ. ಉತ್ತರ ಭಾರತದ ಅನೇಕ ವಾಹಿನಿಗಳು ಈಗಾಗಲೇ ಈತನ ಅನೇಕ ಸಂದರ್ಶನಗಳನ್ನ ಮಾಡಿವೆ. ವಾಹಿನಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಎದೆ ನಡುಗಿಸುವಂತಹ ಉತ್ತರಗಳನ್ನ ದೃಢವಾಗಿ ನೀಡಿದ್ದಾರೆ. ರಾಮ ಮಂದಿರ ಹಾಗೂ ಅದರ ಐತಿಹ್ಯ ಬಗ್ಗೆ ಗೌರವದಿಂದ ಮಾತನಾಡುವಂತಹ ಈ ಬಾಲಕ ಯಾರ್ಯಾರು ಈ ವಿಗ್ರಹದ ಜೀರ್ಣೋದ್ಧಾರವನ್ನ ವಿರೋಧ ಮಾಡ್ತಿದ್ದಾರೋ ಅಥವಾ ಇದರ ಉದ್ಘಾಟನೆಗೆ ಬರೋದಕ್ಕೆ ಒಪ್ತಾ ಇಲ್ವೋ ಅವರು ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಲಿ ಎಂಬ ಹೇಳಿಕೆಯನ್ನ ಯಾವುದೇ ಭಯ ಇಲ್ಲದೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಅವರೆಲ್ಲ ದೇಶದ್ರೋಹಿಗಳು ಎಂಬುದು ಈ ಹುಡುಗನ ಮಾತು. ರಾಮ ಮಂದಿರ ಉದ್ಘಾಟನಾ ಮಹೋತ್ಸವಕ್ಕೆ ಬರುವುದೇ ಒಂದು ಪುಣ್ಯ ಅಂತಿದ್ದಾನೆ ಈ ಬಾಲ ಸನ್ಯಾಸಿ. ಆಹ್ವಾನಿಸಿದರೂ ಕೂಡ ಅನೇಕರು ಬರಲ್ಲ ಅಂತಿರೋದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ ಎಂಬುದು ಈ ಬಾಲಕನ ಮಾತು. ಉತ್ತರ ಪ್ರದೇಶದ ಹನುಮಾನ್ ಗಡಿ ಎಂಬ ಸ್ಥಳದ ನಿವಾಸಿಯ ಈ ಹುಡುಗನನ್ನ ಸೂರಜ್ ದಾಸ್ ಮಹಂತ್ ಜಿ ಅಂತ ಜನ ಕರೀತಾರೆ. ಅಯೋಧ್ಯ ಫೈರ್ ಬ್ರ್ಯಾಂಡ್ ಅಂತ ಈ ಬಾಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದಾನೆ. ತಾನು ರಾಮ ಮತ್ತು ಹನುಮನ ಅತಿ ದೊಡ್ಡ ಭಕ್ತ ಅಂತ ಕರೆಸಿಕೊಳ್ಳುವ ಈ ಹುಡುಗ ಕಳೆದ 6 ವರ್ಷಗಳಿಂದಲೂ ಕೂಡ ಹನುಮಾನ್ ಗಡಿಯ ವೀರ ಹನುಮನ ಮೂರ್ತಿಯ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾನೆ. ಈತನನ್ನ ಬಾಲಯೋಗಿ ಅಂತ ಕೂಡ ಜನ ಕರೀತಾರೆ. ಈ ಭಾರತದ ನೆಲದ ಮಹಿಮೆಯೇ ಅಂತದ್ದು. ಇದು ಆಧ್ಯಾತ್ಮದ ತವರು ಮನೆ. ಜಗತ್ತಿನ ಶ್ರೇಷ್ಠ ತಂತ್ರಜ್ಞಾನ ಹುಟ್ಟಿದ್ದು ಭಾರತದಲ್ಲಿ. ವಿಶ್ವದ ಅನೇಕ ತತ್ವ ಸಿದ್ಧಾಂತಗಳು ಮೊದಲು ಜನಿಸಿದ್ದು ಭಾರತದಲ್ಲೇ. ಭಾರತವು ಹಲವು ಜನ ಯೋಗಿಗಳು, ಸಿದ್ಧರು, ಸಾಧು ಸಂತರನ್ನ ಈವರೆಗೂ ಕಂಡಿದೆ. ಅಂದಿನ ಮಾರ್ಕಂಡೇಯ, ಧ್ರುವ, ಪ್ರಹ್ಲಾದ ಮುಂತಾದ ಬಾಲಭಕ್ತರಿಂದ ಈ ನಾಡು ಸತ್ಕೀರ್ತಿಯನ್ನ ಪಡೆದಿದೆ. ಇವತ್ತು ಆಧುನಿಕತೆ ಬೆಳೆದಿದ್ದರೂ ಕೂಡ ಈ ನೆಲದ ಆಧ್ಯಾತ್ಮಿಕ ತಳಹದಿ ಸಂಪೂರ್ಣ ಮುಚ್ಚಿ ಹೋಗಿಲ್ಲ. ನಮ್ಮದು ವಿವೇಕಾನಂದರು ಜನಿಸಿದ ಪುಣ್ಯ ಭೂಮಿ. ಬಾಲ ನರೇಂದ್ರ ಜೀವನ ಯಶೋಗಾಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಮಗೆ ಯಾವತ್ತೂ ಕೂಡ ಆದರ್ಶಪ್ರಾಯವಾಗಿ ನಿಲ್ಲುವಂತಹ ಪಾತ್ರ. ಇವತ್ತು ಈ ಬಾಲಯೋಗಿ ಸೂರಜ್ ದಾಸ್ ರನ್ನ ನೋಡಿದ್ರೆ ಕಳೆದ ಶತಮಾನದ ವಿವೇಕಾನಂದರು ಸಾಕಷ್ಟು ಕಡೆ ನೆನಪಿಗೆ ಬರ್ತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪ್ರಬುದ್ಧವಾಗಿ ಮಾತನಾಡುವ ಇವರು ಬ್ರಹ್ಮಾಂಡದ ಸಂಪೂರ್ಣ ಘಟನೆಗಳನ್ನ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ್ದಾರೆ. ನೀವು ಮದುವೆ ಆಗೋದು ಯಾವಾಗ ಅಂತ ಕೇಳಿದ್ರೆ ತಾನೊಬ್ಬ ಶಿಸ್ತಿನ ಬ್ರಹ್ಮಚಾರಿ ಹಾಗೂ ಹನುಮನ್ ದೇವರ ಅತಿ ದೊಡ್ಡ ಭಕ್ತ ಹನುಮಂತ ಬಾಲಯೋಗಿ. ತಾವು ಮದುವೆಯಾಗೋದಿಲ್ಲ, ಜೀವಮಾನವಿಡೀ ಹನುಮನ ಸೇವೆ ಹಾಗೂ ರಾಮನ ಸೇವೆಯನ್ನ ಮಾಡ್ಕೊಂಡು ಇರ್ತೀನಿ. ಇದಕ್ಕೆ ನನ್ನ ಪರಿವಾರದವರ ಎಲ್ಲರ ಬೆಂಬಲ ಕೂಡ ಇದೆ ಅಂತ ಹೇಳ್ತಾರೆ. ಇನ್ನು ಈ ಬಾಲಸಂತನನ್ನ ನೋಡಿ ಅನೇಕರು ಕೈ ಮುಗಿದು ಕಾಲಿಗೆ ಬೀಳ್ತಾರೆ. ಎಷ್ಟು ಸಣ್ಣ ವಯಸ್ಸಿಗೆ ಅದೆಷ್ಟು ಜ್ಞಾನವನ್ನ ಹೊಂದಿದ್ದಾರೆ ಅಂದ್ರೆ ಡಿಬೇಟ್ ನಲ್ಲಿ ಕೂರಿಸಿದ್ರೆ ಎಲ್ಲರನ್ನ ತಮ್ಮ ಮಾತಿನ ಮೂಲಕವೇ ಸೋಲಿಸುವ ಚತುರ ಅಂತೇಳಿದ್ರು ತಪ್ಪಾಗಲ್ಲ. ಅದರಲ್ಲೂ ಸನಾತನ ಹಿಂದೂ ಧರ್ಮದ ಬಗ್ಗೆ ಅದೆಷ್ಟೇ ಕಷ್ಟಕರ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದಕ್ಕೆ ಲೀಲಾಜಾಲವಾಗಿ ಉತ್ತರಿಸುವ ಹಿಂದೂ ಫೈರ್ ಬ್ರ್ಯಾಂಡ್ ಈ ಬಾಲಸಂತ. ಅಷ್ಟೇ ಅಲ್ಲದೆ ಈತನ ನಡುಗೆಯ ಗತ್ತಿನಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕಾಣುವಂತೆ ಭಾಸವಾಗುತ್ತೆ. ಅಗಾಧ ಜ್ಞಾನವನ್ನ ಹೊಂದಿರುವ ಈ ಬಾಲಸಂತ ಹಿಂದುತ್ವದ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಚಳಿ ಬಿಡಿಸ್ತಾರೆ. ಇನ್ನು ಈ ಬಾಲಯೋಗಿಗೆ ಅಪಾರ ಭಕ್ತರಿದ್ದಾರೆ. ಪ್ರತಿದಿನ ಈ ಬಾಲಸಂತನ ಹಿಂದೆ ನೂರಾರು ಜನ ಇರ್ತಾರೆ. ಇವರು ಪ್ರವಚನ ಕೊಡ್ತಾರೆ ಅಂದ್ರೆ ಇಲ್ಲಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಷ್ಟೇ ಅಲ್ಲದೆ ಇವರ ಮಾತುಗಳನ್ನ ಕೇಳಿದ್ರೆ ದೇಶ ಪ್ರೇಮ ಹೆಚ್ಚಾಗತ್ತೆ.
ಸದಾಕಾಲ ರಾಮ ಹನುಮನ ಸ್ಮರಣೆ ಮಾಡುವ ಈತ ರಾಮಾಯಣದ ಒಳ್ಳೆಯ ಅಂಶಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಹೀಗಾಗಿಯೇ ಇವರನ್ನ ಸ್ವಾಮಿ ವಿವೇಕಾನಂದರಿಗೆ ಹೋಲಿಸಲಾಗುತ್ತೆ. ಅವರು ಸಹ ಒಳ್ಳೆಯ ವಿಚಾರಗಳನ್ನ ಜನರಿಗೆ ಹೇಳ್ತಾ ಇದ್ರು. ಅದರಂತೆ ಈ ಬಾಲಕನು ಸಹ ಉತ್ತಮ ವಿಷಯಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿಯೇ ಈ ಬಾಲಕನಿಗೂ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದ್ದು ಅನೇಕ ಸಿಎಂ ಅಷ್ಟೇ ಯಾಕೆ ರಾಹುಲ್ ಗಾಂಧಿಗೂ ಸಿಗದ ಆಹ್ವಾನ ಈ ಪುಟ್ಟ ಬಾಲಕನಿಗೆ ಸಿಕ್ಕಿದೆ ಅಂದ್ರೆ ಈ ಬಾಲಸಂತ ಅದೆಷ್ಟು ಫೇಮಸ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷಗಳ ಹಿಂದೂಗಳ ಆದಮ್ಯ ಕನಸಿನ ಆಶಯವಾದ ರಾಮ ಮಂದಿರ ಈಗ ತಲೆ ಎತ್ತಿದೆ. ಇದು 5 ಶತಮಾನಗಳ ಹೋರಾಟ. ನಮ್ಮದೇ ನೆಲದಲ್ಲಿ ನಮ್ಮ ದೇಶದ ಮಂದಿರಕ್ಕಾಗಿ ನಾವು ಇಷ್ಟು ಕಾಲ ಪರಕೀಯರಂತೆ ಪರದಾಡ್ಬೇಕಾಯ್ತು. ಇದೆಲ್ಲದಕ್ಕೂ ಕೂಡ ಈಗ ಕೊನೆ ಸಿಕ್ಕಿ ಇಲ್ಲಿ ಕೋಟ್ಯಾಂತರ ಹಿಂದೂಗಳ ಆಶಯದಂತೆ ರಾಮ ಮಂದಿರ ಈಗ ನಿರ್ಮಾಣವಾಗ್ತಾ ಇದೆ. ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಗಮನಿಸಬೇಕಾಗಿರೋ ಸಂಗತಿ. ಈಗ ಇದನ್ನು ಕೂಡ ವಿರೋಧ ಮಾಡ್ತಿರೋರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಹೇಳುವಂತಹ ಬಾಲಕನ ಧೈರ್ಯದ ನುಡಿಗಳು ನಮ್ಮನ್ನ ತಟ್ಟಿ ಎಚ್ಚರಿಸುವಂತಿದೆ. ಅಯೋಧ್ಯ ಫೈರ್ ಬ್ರಾಂಡ್ ಅಂತ ಈ ಬಾಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದಾನೆ. ತಾನು ರಾಮ ಮತ್ತು ಹನುಮನ ಅತಿ ದೊಡ್ಡ ಭಕ್ತ ಅಂತ ಕರೆಸಿಕೊಳ್ಳುವ ಈ ಹುಡುಗ ಕಳೆದ 6 ವರ್ಷಗಳಿಂದಲೂ ಕೂಡ ಹನುಮಾನ್ ಗಡಿಯ ವೀರ ಹನುಮನ ಮೂರ್ತಿಯ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾನೆ. ಈತನನ್ನ ಬಾಲಯೋಗಿ ಅಂತ ಕೂಡ ಜನ ಕರೀತಾರೆ. ಈ ಭಾರತದ ನೆಲದ ಮಹಿಮೆಯೇ ಅಂತದ್ದು. ಇದು ಆಧ್ಯಾತ್ಮದ ತವರು ಮನೆ. ಜಗತ್ತಿನ ಶ್ರೇಷ್ಠ ತಂತ್ರಜ್ಞಾನ ಹುಟ್ಟಿದ್ದು ಭಾರತದಲ್ಲಿ. ವಿಶ್ವದ ಅನೇಕ ತತ್ವ ಸಿದ್ಧಾಂತಗಳು ಮೊದಲು ಜನಿಸಿದ್ದು ಭಾರತದಲ್ಲೇ. ಭಾರತವು ಹಲವು ಜನ ಯೋಗಿಗಳು, ಸಿದ್ಧರು, ಸಾಧು ಸಂತರನ್ನ ಈವರೆಗೂ ಕಂಡಿದೆ. ಅಂದಿನ ಮಾರ್ಕಂಡೇಯ, ಧ್ರುವ, ಪ್ರಹ್ಲಾದ ಮುಂತಾದ ಬಾಲಭಕ್ತರಿಂದ ಈ ನಾಡು ಸತ್ಕೀರ್ತಿಯನ್ನ ಪಡೆದಿದೆ. ಇವತ್ತು ಆಧುನಿಕತೆ ಬೆಳೆದಿದ್ರೂ ಕೂಡ ಈ ನೆಲದ ಆಧ್ಯಾತ್ಮಿಕ ತಳಹದಿ ಸಂಪೂರ್ಣ ಮುಚ್ಚಿ ಹೋಗಿಲ್ಲ. ನಮ್ಮದು ವಿವೇಕಾನಂದರು ಜನಿಸಿದ ಪುಣ್ಯ ಭೂಮಿ. ಬಾಲ ನರೇಂದ್ರ ಜೀವನ ಯಶೋಗಾಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಮಗೆ ಯಾವತ್ತೂ ಕೂಡ ಆದರ್ಶಪ್ರಾಯವಾಗಿ ನಿಲ್ಲುವಂತಹ ಪಾತ್ರ. ಇವತ್ತು ಈ ಬಾಲಯೋಗಿ ಸೂರತ್ ದಾಸ್ರನ್ನ ನೋಡಿದ್ರೆ ಕಳೆದ ಶತಮಾನದ ವಿವೇಕಾನಂದರು ಸಾಕಷ್ಟು ಕಡೆ ನೆನಪಿಗೆ ಬರ್ತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪ್ರಬುದ್ಧವಾಗಿ ಮಾತನಾಡುವ ಇವರು ಬ್ರಹ್ಮಾಂಡದ ಸಂಪೂರ್ಣ ಘಟನೆಗಳನ್ನ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ್ದಾರೆ. ನೀವು ಮದುವೆ ಆಗೋದು ಯಾವಾಗ ಅಂತ ಕೇಳಿದ್ರೆ ತಾನೊಬ್ಬ ಶಿಸ್ತಿನ ಬ್ರಹ್ಮಚಾರಿ ಹಾಗೂ ಹನುಮನ್ ದೇವರ ಅತಿ ದೊಡ್ಡ ಭಕ್ತ ಹನುಮಂತ ಬಾಲಯೋಗಿ. ತಾವು ಮದುವೆಯಾಗೋದಿಲ್ಲ, ಜೀವಮಾನವಿಡೀ ಹನುಮನ ಸೇವೆ ಹಾಗೂ ರಾಮನ ಸೇವೆಯನ್ನ ಮಾಡ್ಕೊಂಡು ಇರ್ತೀನಿ. ಇದಕ್ಕೆ ನನ್ನ ಪರಿವಾರದವರ ಎಲ್ಲರ ಬೆಂಬಲ ಕೂಡ ಇದೆ ಅಂತ ಹೇಳ್ತಾರೆ. ಇನ್ನು ಈ ಬಾಲಸಂತನನ್ನ ನೋಡಿ ಅನೇಕರು ಕೈ ಮುಗಿದು ಕಾಲಿಗೆ ಬೀಳ್ತಾರೆ. ಇಷ್ಟು ಸಣ್ಣ ವಯಸ್ಸಿಗೆ ಅದೆಷ್ಟು ಜ್ಞಾನವನ್ನ ಹೊಂದಿದ್ದಾರೆ ಅಂದ್ರೆ ಡಿಬೇಟ್ ನಲ್ಲಿ ಕೂರಿಸಿದ್ರೆ ಎಲ್ಲರನ್ನ ತಮ್ಮ ಮಾತಿನ ಮೂಲಕವೇ ಸೋಲಿಸುವ ಚತುರ ಅಂತೇಳಿದ್ರು ತಪ್ಪಾಗಲ್ಲ. ಅದರಲ್ಲೂ ಸನಾತನ ಹಿಂದೂ ಧರ್ಮದ ಬಗ್ಗೆ ಅದೆಷ್ಟೇ ಕಷ್ಟಕರ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದಕ್ಕೆ ಲೀಲಾಜಾಲವಾಗಿ ಉತ್ತರಿಸುವ ಹಿಂದೂ ಫೈರ್ ಬ್ರಾಂಡ್ ಈ ಬಾಲಸಂತ. ಅಷ್ಟೇ ಅಲ್ಲದೆ ಈತನ ನಡುಗೆಯ ಗತ್ತಿನಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕಾಣುವಂತೆ ಭಾಸವಾಗುತ್ತೆ. ಅಗಾಧ ಜ್ಞಾನವನ್ನ ಹೊಂದಿರುವ ಈ ಬಾಲಸಂತ ಹಿಂದುತ್ವದ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಚಳಿ ಬಿಡಿಸ್ತಾರೆ. ಇನ್ನು ಈ ಬಾಲಯೋಗಿಗೆ ಅಪಾರ ಭಕ್ತರಿದ್ದಾರೆ. ಪ್ರತಿದಿನ ಈ ಬಾಲಸಂತನ ಹಿಂದೆ ನೂರಾರು ಜನ ಇರ್ತಾರೆ. ಇವರು ಪ್ರವಚನ ಕೊಡ್ತಾರೆ ಅಂದ್ರೆ ಇಲ್ಲಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಷ್ಟೇ ಅಲ್ಲದೆ ಇವರ ಮಾತುಗಳನ್ನ ಕೇಳಿದ್ರೆ ದೇಶ ಪ್ರೇಮ ಹೆಚ್ಚಾಗತ್ತೆ. ಸದಾಕಾಲ ರಾಮ ಹನುಮನ ಸ್ಮರಣೆ ಮಾಡುವ ಈತ ರಾಮಾಯಣದ ಒಳ್ಳೆಯ ಅಂಶಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಹೀಗಾಗಿಯೇ ಇವರನ್ನ ಸ್ವಾಮಿ ವಿವೇಕಾನಂದರಿಗೆ ಹೋಲಿಸಲಾಗುತ್ತೆ. ಅವರು ಸಹ ಒಳ್ಳೆಯ ವಿಚಾರಗಳನ್ನ ಜನರಿಗೆ ಹೇಳ್ತಾ ಇದ್ರು. ಅದರಂತೆ ಈ ಬಾಲಕನು ಸಹ ಉತ್ತಮ ವಿಷಯಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿಯೇ ಈ ಬಾಲಕನಿಗೂ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದ್ದು ಅನೇಕ ಸಿಎಂ ಅಷ್ಟೇ ಯಾಕೆ ರಾಹುಲ್ ಗಾಂಧಿಗೂ ಸಿಗದ ಆಹ್ವಾನ ಈ ಪುಟ್ಟ ಬಾಲಕನಿಗೆ ಸಿಕ್ಕಿದೆ ಅಂದ್ರೆ ಈ ಬಾಲಸಂತ ಅದೆಷ್ಟು ಫೇಮಸ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷಗಳ ಹಿಂದೂಗಳ ಆದಮ್ಯ ಕನಸಿನ ಆಶಯವಾದ ರಾಮ ಮಂದಿರ ಈಗ ತಲೆ ಎತ್ತಿದೆ. ಇದು 5 ಶತಮಾನಗಳ ಹೋರಾಟ. ನಮ್ಮದೇ ನೆಲದಲ್ಲಿ ನಮ್ಮ ದೇಶದ ಮಂದಿರಕ್ಕಾಗಿ ನಾವು ಇಷ್ಟು ಕಾಲ ಪರಕೀಯರಂತೆ ಪರದಾಡ್ಬೇಕಾಯ್ತು. ಇದೆಲ್ಲದಕ್ಕೂ ಕೂಡ ಈಗ ಕೊನೆ ಸಿಕ್ಕಿ ಇಲ್ಲಿ ಕೋಟ್ಯಾಂತರ ಹಿಂದೂಗಳ ಆಶಯದಂತೆ ರಾಮ ಮಂದಿರ ಈಗ ನಿರ್ಮಾಣವಾಗ್ತಾ ಇದೆ. ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಗಮನಿಸಬೇಕಾಗಿರೋ ಸಂಗತಿ. ಈಗ ಇದನ್ನು ಕೂಡ ವಿರೋಧ ಮಾಡ್ತಿರೋರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಹೇಳುವಂತಹ ಬಾಲಕನ ಧೈರ್ಯದ ನುಡಿಗಳು ನಮ್ಮನ್ನ ತಟ್ಟಿ ಎಚ್ಚರಿಸುವಂತಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.